ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಏನು ಬಿಸಿಲಲ್ವಾ? ಈ ಬಿಸಿಲಲ್ಲಿ ಏನು ಊಟ ಮಾಡೋದು, ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ಯೋಚನೆ. ಆದರೆ ನಾನಿವತ್ತು ನಮ್ಮೂರ ಸೈಡ್ದು ನೀರು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಮೀನು ಫ್ರೈ ಜೊತೆ ನೀರು ಸಾರು ಊಟ ಮಾಡ್ತಾ ಇದ್ರೆ ಬರಾಗಿರುತ್ತೆ. ಯಾವತ್ತಾದರೂ ತಿಂದಿದ್ದೀರಾ? ಬನ್ನಿ ಹೇಗೆ ಮಾಡಿದೆ ಅಂತ ನೋಡೋಣ. ಮೀನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಖಾರ, ಅರಿಶಿನ ಪುಡಿ, ಚೂರು ಸಾಂಬಾರು ಪುಡಿ ಹಾಕ್ತೀನಿ. ಅದ್ರ ಜೊತೆ ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಉಪ್ಪು, ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾವು. ಮತ್ತು ಹುಳಿ ಹಾಕ್ಕೊಂಡ್ಬಿಡಿ. ಹುಳಿನೂ ಸ್ವಲ್ಪ ಮುಂದೆನೇ ಇರುತ್ತೆ, ಯಾಕಂದರೆ ನೀರು ಸಾರು ತುಂಬ ಮೈಲ್ಡ್ ಆಗಿರೋದ್ರಿಂದ ನಮಗೆ ಮೀನು ಫ್ರೈ ಖಾರ ಹುಳಿ ಇದ್ದರೆ ಊಟ ಸಖತ್ತಾಗಿ ತಿನ್ಬೋದು. ಅದೇ ಥರ ನೋಡಿ, ಖಾರ ಎಲ್ಲ ಕಲಿಸ್ಕೊಂಡೆ, ಹುಳಿ ಸ್ವಲ್ಪ ಮುಂದೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದಿಟ್ಟಿದ್ವಲ್ಲ ಮೀನು, ಅದಕ್ಕೆ ಹಚ್ಕೊಂಡೆ. ಹಾಗೆ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ಟು ನೀರು ಸಾರು ಮಾಡೋಣ ಅಂತ ಬಂದೆ. ಅದೇನಿಲ್ಲ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಒಂದು ಈರುಳ್ಳಿ, 2 ಬೆಳ್ಳುಳ್ಳಿ ಇಕ್ಳು ಇದ್ರೆ ಸಾಕು, ನೀರು ಸಾರು ರೆಡಿ. ಅದೆಲ್ಲ ಹೆಚ್ಚಿಬಿಟ್ಟು ಚಿಕ್ಕ ಜಾರ್ಗೆ ಹಾಕೊಂಬಿಡಿ. 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿ ಮತ್ತು ಖಾರ ಪುಡಿ. ಖಾರ ಎಷ್ಟು ಬೇಕಾದ್ರೂ ಹಾಕ್ಬೋದು, ನೀವು ಕಮ್ಮಿ ಅಂದರೆ ಕಮ್ಮಿ, ಜಾಸ್ತಿ ಅಂದರೆ ಜಾಸ್ತಿ. ಜೀರಿಗೆ ತುಂಬ ಇಂಪಾರ್ಟೆಂಟ್. ಜೀರಿಗೆ ಆದಮೇಲೆ ಉಪ್ಪನ್ನು ನಿಮ್ಮ ರುಚಿಗೆ ತಕ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡ್ಬಿಟ್ಟು ನೈಸ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಹಾಕಿ ನಿಮ್ಗೆ ಎಷ್ಟು ತೆಳು ಬೇಕಷ್ಟು ನೀರು ಹಾಕ್ಬಿಟ್ಟು ಕೊನೆಗೆ ನಿಂಬೆಹಣ್ಣು ಹಿಂಡ್ಬಿಟ್ಟು ರುಚಿ ನೋಡಿಬಿಟ್ರೆ ನೀರು ಸಾರು ರೆಡಿ ಅಷ್ಟೇ. ಆಮೇಲೆ ಸೈಡ್ಗೆ ಇಟ್ಬಿಟ್ಟು ಅನ್ನಕ್ಕೂ ಬೇಕಂದರೆ ನೀವೇನು ಊಟ ಮಾಡ್ತೀರಾ, ರೈಸಿಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಏನಕ್ಕೂ ಚೆನ್ನಾಗಲ್ಲ, ಅನ್ನಕ್ಕೆ ಚೆನ್ನಾಗಿರೋದು. ಆಮೇಲೆ ಮೀನು ಫ್ರೈಗೆ ರವೆ ಉದುರಿಸ್ಬಿಟ್ಟು ಎಣ್ಣೆಲಿ ಬಿಡ್ತಾ ಇದ್ರೆ ಫ್ರೈ ಆಗುತ್ತಂದ್ರೆ ಘಮ ಬರ್ತಾ ಇರುತ್ತೆ. ಆ ಸ್ಮೆಲ್ಗೆನೆ ಹೊಟ್ಟೆ ಹಸೀತಾ ಇದ್ರೆ ಊಟ ಮಾಡೋಣ ಅನ್ಸುತ್ತೆ. 2 ಸೈಡ್ ಚೆನ್ನಾಗಿ ಬೇಯಿಸ್ಬಿಟ್ಟು ಇಟ್ಕೊಂಡ್ಬಿಡಿ. ಆಮೇಲೆ ಅಷ್ಟೊತ್ತಿಗೆ ಆ ಸ್ಮೆಲ್ಗೆನೆ ನೀವು ಊಟಕ್ಕೆ ಕರೆಯೋದೇ ಬೇಡ, ಎಲ್ಲರೂ ಬಂದು ಊಟಕ್ಕೆ ಕೂತ್ಬಿಟ್ಟಿರ್ತಾರೆ. ನೀವು ಸರ್ವ್ ಮಾಡಿ. ಆ ಮೀನು ಫ್ರೈ, ಆ ನೀರು ಸಾರು ಸೂಪರ್. ಯಾವತ್ತಾದರೂ ಒಂದ್ಸರಿ ಮಾಡ್ಕೊಳ್ಳಿ. ಮೀನು ಫ್ರೈ ಜೊತೆ ನೀರು ಸಾರು ತಿನ್ಕೊಳ್ಳಿ. ಮಲೆನಾಡಲ್ಲಂತೂ ಜೀರ್ಣ ಆಗ್ಬೇಕಂದ್ರೆ ಇದೇ ಸಾಂಬಾರು. ಥ್ಯಾಂಕ್ ಯು.